ನಮ್ಮ ಟೊಮೆಟೊ ಸೆಂಡೆಗೆ ನೋಡಿ ಅಂತ ಯಾವ ರೀತಿ ಒಣಗಿದೆ ಅಂತ ಹೇಳಿ. 2 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೇನೆ. ಎದ್ದು ಬರ್ತದೆ ನೋಡಿ, ಒಳ್ಳೆ ಒಣಗಿದೆ ನೋಡಿ. ಕೇವಲ 5 ಟೊಮೆಟೊದಲ್ಲಿ ಡಬ್ಬ ತುಂಬ ಸೆಂಡೆಗೆ ರೆಡಿಯಾಗಿದೆ ನೋಡಿ. ಫ್ರೆಂಡ್ಸ್, ಎಂಥ ಉರಿ ಬಿಸಿಲು ನೋಡಿ, ಹೊರಗಡೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಸೆಕೆ. ಈ ಉರಿ ಬಿಸಿಲಿಗೆ ನಾನು ಒಳ್ಳೆ ಸೆಂಡೆಗೆ ಮಾಡಿ ತೋರಿಸ್ತೇನೆ ನಿಮಗೆ. ಅದು ಯಾವುದರಿಂದ ಅಂತ ಹೇಳಿದರೆ ಟೊಮೆಟೊದಿಂದ, ಕೇವಲ 5 ಟೊಮೆಟೊದಿಂದ ಡಬ್ಬ ತುಂಬ ಸೆಂಡೆಗೆ ಮಾಡಿ ತೋರಿಸ್ತೇನೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಟೊಮೆಟೊ ಸೆಂಡೆಗೆ ಮಾಡಲಿಕ್ಕೆ ನಾನಿಲ್ಲಿ 5 ಟೊಮೆಟೊ ತಗೊಂಡಿದ್ದೇನೆ. 5 ಹಣ್ಣಾದ ಟೊಮೆಟೊ ನೋಡಿ. ಇದನ್ನು ನಾನು ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೇನೆ. ಇದನ್ನು ಕಟ್ ಮಾಡಿಕೊಳ್ಳುವ. ನಾವು ಕಟ್ ಉಂಟಲ್ಲ, ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಯಾಕಂತ ಹೇಳಿದರೆ ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಲಿಕ್ಕಿದೆ. ಒಂದು ಟೊಮೆಟೊದಲ್ಲಿ ಒಂದು 4 ರಿಂದ 5 ಪೀಸ್ ಮಾಡಿದರೆ ಕೂಡ ಸಾಕಾಗ್ತದೆ. ಟೊಮೆಟೊ ಕಟ್ ಮಾಡಿದ ಮೇಲೆ ಇಷ್ಟ ಆಗಿದೆ ನೋಡಿ. ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಈ ಟೊಮೆಟೊದ ನೀರನ್ನು ಕೂಡ ವೇಸ್ಟ್ ಮಾಡಲಿಕ್ಕಿಲ್ಲ. ಅದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬುವಾಗ ಮಿಕ್ಸ್ ಮಾಡ್ಕೋಬೋದು. ಇನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ನೀರೆಲ್ಲ ಏನು ಸೇರಿಸೋದು ಬೇಡ, ಈ ಟೊಮೆಟೊದ ನೀರೇ ಬಿಟ್ಕೊಳ್ತದೆ. ಟೊಮೆಟೊ ಪ್ಯೂರಿ ರೆಡಿಯಾಗಿದೆ ನೋಡಿ. ಟೊಮೆಟೊ ರುಬ್ಬಿದ ಮಿಶ್ರಣ ಈ ಥರ ಇರಬೇಕು. ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ನಾನು. ಟೊಮೆಟೊದ್ದೇ ನೀರು ಇಷ್ಟು ಬಿಟ್ಕೊಂಡಿದೆ ನೋಡಿ. 5 ಟೊಮೆಟೊದಲ್ಲಿ ಇಷ್ಟು ರಸ ಸಿಕ್ಕಿದೆ ನಮಗೆ. ನಮ್ಮ ಟೊಮೆಟೊ ಸೆಂಡಿಗೆ ಮಾಡಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ಸಾಬಕ್ಕಿಯನ್ನು ತಗೊಂಡಿದ್ದೇನೆ ನೋಡಿ. ಚೆನ್ನಾಗಿ ತೊಳೆದು ತಗೊಂಡಿರುವಂಥದ್ದು. ಸಾಬಕ್ಕಿ ಮುಳುಗುವಷ್ಟು ನಾನಿಲ್ಲಿ ನೀರು ಸೇರಿಸಿಕೊಳ್ತೇನೆ. ಬಿಸಿ ನೀರು ಸೇರಿಸ್ಕೊಂಡಿರುವಂಥದ್ದು. ಬೇಗ ನೆನೆತದೆ ಇದು ಬಿಸಿ ನೀರು ಹಾಕೋದ್ರಿಂದ. ಇದನ್ನು ಹಾಕಿ 2 ಗಂಟೆಗಳ ಕಾಲ ಹಾಗೆ ಬಿಡುವ. ಆವಾಗ ಸಾಬಕ್ಕಿ ಚೆನ್ನಾಗಿ ನೀರಲ್ಲಿ ನೆನ್ಕೊಳ್ತದೆ ನೋಡಿ. ಸಾಬಕ್ಕಿ 2 ಗಂಟೆಗಳ ಕಾಲ ಚೆನ್ನಾಗಿ ನಂದಿದೆ ನೋಡಿ, ಯಾವ ರೀತಿ ಆಗಿದೆ ಅಂತ ಹೇಳಿ. ಅದು ಕೂಡ ಬಿಸಿ ನೀರಲ್ಲಿ ಹಾಕಿ ನಾವು ನೆನೆಸಿದ್ದಲ್ವ, ಚೆನ್ನಾಗಿ ಇದು ಬೆಂದಾಗ ಯಾವ ರೀತಿ ನೆನೆತದೋ ಹಾಗೇನಾಗಿದೆ. ಇನ್ನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ನಾನು ನೋಡಿ ಟೊಮೆಟೊ ರುಬ್ಬಿದ ಮಿಕ್ಸಿಗೆ ಹಾಕೊಳ್ತಾ ಇದನ್ನು ಕೂಡ ರುಬ್ಬಿಕೊಳ್ತೇನೆ. ಸಾಬಕ್ಕಿಯನ್ನು ರುಬ್ಬಿಕೊಂಡಾಯಿತು ನೋಡಿ. ತುಂಬ ನೀರು ಹಾಕಲಿಲ್ಲ ನಾನು, ಇಷ್ಟು ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೇನೆ. ಮತ್ತೆ ಬೇಕಾದ್ರೆ ನೋಡ್ಕೊಂಡು ನೀರನ್ನು ಸೇರಿಸ್ಬೋದು. ಟೊಮೆಟೊ ಪ್ಯೂರಿ ಮತ್ತು ಈ ಸಾಬಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಎಷ್ಟು ನೀರು ಸೇರಿಸ್ಬೇಕಂತ ಹೇಳಿ ನೋಡ್ಕೋಬೇಕು. ನಾವೇನು ಟೊಮೆಟೊ ಸೆಂಡೆಗೆ ಮಾಡುವ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಕೊಳ್ಳುವ. ನಾವು ಇವಾಗಲೇ ರೆಡಿ ಮಾಡಿಟ್ಟಂತಹ ಟೊಮೆಟೊ ಮತ್ತು ಸಾಬಕ್ಕಿ ಮಿಶ್ರಣ ಇದೆ, ಅದನ್ನು ಫಸ್ಟಿಗೆ ನಾವು ನೋಡಿಕೊಳ್ಳುವ. ಹದವನ್ನು ಹೇಗೆ ಲೆಕ್ಕ ಹಾಕೋದು ಅಂತ ಹೇಳಿದರೆ, ಒಂದು ಲೋಟದಲ್ಲಿ ಎಷ್ಟು ರಸ ಸಿಕ್ಕಿದೆ ಅಂತ ಹೇಳಿ ನೋಡುವ. ಲೋಟದಲ್ಲಿ ನಾನು ಮೆಜರ್ಮೆಂಟ್ ಮಾಡ್ಕೋತೀನಿ ಎಷ್ಟು ರಸ ಸಿಕ್ಕಿದೆ ಅಂತ ಹೇಳಿ. ಒಂದೊಂದೇ ಲೋಟ ರಸವನ್ನು ನಾವು ಇದಕ್ಕೆ ಹಾಕ್ತಾ ಹೋಗುವ. 5 ಟೊಮೆಟೊ ಮತ್ತು ಸಾಬಕ್ಕಿಯನ್ನು ಸೇರಿಸಿ ನನಗೆ 4 ಲೋಟ ರಸ ಸಿಕ್ಕಿದೆ. ಈ 4 ಲೋಟ ರಸಕ್ಕೆ ನಾನು ಅರ್ಧದಷ್ಟು ನೀರನ್ನು ಸೇರಿಸ್ಕೋತೇನೆ, ಅಂದರೆ 2 ಲೋಟದಷ್ಟು ನೀರನ್ನು ಸೇರಿಸ್ಕೋತೇನೆ. ತುಂಬ ನೀರಾಗೋದು ಬೇಡ. ಇದರ ಹದ ಉಂಟಲ್ಲ ಸರಿ ಇರಬೇಕು. ತುಂಬ ನೀರಾದರೆ ನಮ್ಮ ಸೆಂಡಿಗೆ ಉಂಟಲ್ಲ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈ ಮೆಜರ್ಮೆಂಟನ್ನು ಸರಿಯಾಗಿ ನಾವು ಮಾಡ್ಕೋಬೇಕು. ನಾವು ಹಪ್ಪಳ ಅಥವಾ ಈ ಥರ ಸೆಂಡೆಗೆ ಎಲ್ಲ ಮಾಡ್ಕೋಬೇಕಾದ್ರೆ ಹದ ಇಲ್ಲ, ನೀರಿನ ಹದ ಸರಿಯಾಗಿ ಹಾಕೋಬೇಕು. ಅದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಹಪ್ಪಳ ಸೆಂಡೆಗೆ ಸರಿಯಾಗಿ ಬರುವುದಿಲ್ಲ. ಹಾಗಾಗಿ ನಾನಿಲ್ಲಿ ನೀರನ್ನು ಉಂಟಲ್ಲ ನಿಮಗೆ ಮೆಜರ್ಮೆಂಟ್ ಸರಿಯಾಗಿ ತೋರಿಸಿ ಹಾಕಿರುವಂಥದ್ದು. ಈ ಹಸಿ ವಾಸನೆ ಹೋಗುವಷ್ಟು ನಾವು ಇದನ್ನು ಚೆನ್ನಾಗಿ ಕುದಿಸಬೇಕು. ಈ ಟೊಮೆಟೊದ ರಸ ಸ್ವಲ್ಪ ಕುದಿ ಬರ್ತಾ ಇದ್ದ ಹಾಗೆಯೇ ನಾನಿಲ್ಲಿ 1 ಚಮಚದಷ್ಟು ಮೆಣಸಿನ ಪೌಡರನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಇಂಗಿನ ಪೌಡರ್ ಇಲ್ಲಿ 3/4 ಚಮಚದಷ್ಟು ಇಂಗಿನ ಪೌಡ್ರನ್ನು ಕೂಡ ಹಾಕ್ಕೊಳ್ತೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈ ಆಡಿಸ್ತಾ ಇರಬೇಕು. ಇಲ್ಲಿ ಸಾಬಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡುವ ಚಾನ್ಸಸ್ ಇರ್ತದೆ. ನಾವು ಈ ಥರ ಕೈ ಆಡಿಸ್ತಾ ಇದ್ದರೆ ಆ ಥರ ಏನೂ ಆಗೋದಿಲ್ಲ. ಸ್ವಲ್ಪ ಗಟ್ಟಿಯಾಗಲಿ, ಒಂದು 2 ರಿಂದ 3 ಕುದಿ ಬಂದರೆ ಸಾಕು. ನೋಡಿ ಇದರ ಟೆಕ್ಸ್ಚರ್ ಸರಿ ಇದೆ. ಈ ಹದದಲ್ಲಿ ಇರಬೇಕು. ನಮ್ಮ ಸೆಂಡೆಗೆ ಹಾಕೋ ಮಿಶ್ರಣ ಉಂಟಲ್ಲ ಈ ಹದದಲ್ಲಿ ಬರಬೇಕು. ಇನ್ನು ಸ್ವಲ್ಪ ತಣಿದಾದ ನಂತರ ಇದು ಗಟ್ಟಿ ಆಗ್ತದೆ. ಹೀಗೆ ಬಿಸಿ ಬಿಸಿ ಇರಬೇಕಾದ್ರೆ ನಮಗೆ ಸೆಂಡೆಗೆ ಹಾಕಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ತಣಿಬೇಕು. ನೋಡಿ ಸೆಂಡೆಗೆ ಸುತ್ತ ಇಡುವಂತಹ ಕಲ್ಲಿದು. ಇದನ್ನು ಚೆನ್ನಾಗಿ ತೊಳ್ಕೋಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ಡಸ್ಟ್ ಎಲ್ಲ ಇರ್ತದೆ ನೋಡಿ. ಈ ಗಾಳಿಗೆಲ್ಲ ಇದರ ಡಸ್ಟ್ ಹಾರಿಕೊಂಡು ಹೋಗಿ ಸೆಂಡೆಗೆ ಮೇಲೆ ಬೀಳ್ತದೆ. ಅದಕ್ಕಾಗಿ ಇದನ್ನು ಚೆನ್ನಾಗಿ ತೊಳ್ಕೋಬೇಕು. 4 ಕಡೆಯಲ್ಲಿ ಈ ಥರ ಇಟ್ಕೊಳ್ಳುವ. ಆವಾಗ ಈ ಕವರ್ ಉಂಟಲ್ಲ ಹಾರೋದಿಲ್ಲ. ಬಿಸಿಲು ತುಂಬ ಜೋರುಂಟು. ಈ ಬಿಸಿಲಿಗೆ ಉಂಟಲ್ಲ ಸೆಂಡೆಗೆ ಹಾಕಿದರೆ ಬೇಗ ಕಾಯ್ತದೆ. ಸೆಂಡೆಗೆ ಮಿಶ್ರಣ ತಣ್ಣದಿದೆ. ತಣ್ಣದಾಗ ನೋಡಿ ಈ ಥರ ಗಟ್ಟಿ ಆಗ್ತದೆ. ಸ್ವಲ್ಪ ಹಾಕ್ತಾ ಬರುವ. ಇವಾಗ ಸ್ವಲ್ಪ ದಪ್ಪನೇ ಹಾಕುವ, ತುಂಬ ತೆಳು ಮಾಡೋದು ಬೇಡ. 1 ಸ್ಪೂನ್ ಹಾಕ್ತಾ ಬಂದರೆ ಸಾಕು. ದೂರ ದೂರದಲ್ಲಿ ಹಾಕಿದ್ರೆ ಉಂಟಲ್ಲ ಇದು ಜಾಯಿಂಟ್ ಆಗೋದಿಲ್ಲ, ಒಂದಕ್ಕೊಂದು ಜಾಯಿಂಟ್ ಆಗೋದು ಬೇಡ.
ಸೆಂಡೆಗೆಲ್ಲ ಹಾಕಿ ಆಯಿತು. ಇನ್ನಿದ್ದನ್ನುಂಟಲ್ಲ ಬಿಸಿಲಿಗೆ 2 ದಿವಸ ಇಟ್ಟರೆ ಸಾಕು, ಫುಲ್ಲು ಒಣಗ್ತದೆ. ತುಂಬ ಬಿಸಿಲಿದ್ರೆ ಉಂಟಲ್ಲ 2 ದಿವಸ ಸಾಕಾಗ್ತದೆ. ಅದೇ ಸ್ವಲ್ಪ ಕಡಿಮೆ ಬಿಸಿಲಿದ್ದರೆ ಒಂದು 4 ದಿವಸ ಆದರೂ ಬೇಕು ಒಣಗಲಿಕ್ಕೆ. ನಮ್ಮ ಟೊಮೆಟೊ ಸೆಂಡೆಗೆ ನೋಡಿ ಅಂತ ಯಾವ ರೀತಿ ಒಣಗಿದೆ ಅಂತ ಹೇಳಿ. 2 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೇನೆ. ಎದ್ದು ಬರ್ತದೆ ನೋಡಿ, ಒಳ್ಳೆ ಒಣಗಿದೆ ನೋಡಿ. ಹೀಗೆ ಒಣಗಿದಾಗ ಇದುವೇ ತನ್ನಷ್ಟಕ್ಕೆ ಎದ್ದು ಬರ್ತದೆ. ತುಂಬ ನಾವು ಇಳಿಸ್ಬೇಕಂತಿಲ್ಲ, ಇಷ್ಟು ಒಣಗಬೇಕು, ಅದಕ್ಕಿಂತ ಮುಂಚೆ ನಾವು ತೆಗಿಬಾರ್ದು. ಕೇವಲ 5 ಟೊಮೆಟೊದಲ್ಲಿ ಡಬ್ಬ ತುಂಬ ಸೆಂಡಗೆ ರೆಡಿಯಾಗಿದೆ ನೋಡಿ. ನೀವು ನಂಬಲಿಕ್ಕಿಲ್ಲ 5 ಟೊಮೆಟೊನ ಅಂತ ಹೇಳಿ. ಆದರೆ 5 ಟೊಮೆಟೊ ನಾನು ಯೂಸ್ ಮಾಡಿ ಇಷ್ಟು ಸೆಂಡಗೆಯನ್ನು ರೆಡಿ ಮಾಡಿದ್ದೇನೆ. ಮಳೆಗಾಲಕ್ಕಂತೂ ಹೇಳಿ ಮಾಡಿದ ರೆಸಿಪಿ. ನಾವು ಇವಾಗ ಮಾಡಿಟ್ರೆ ಮಳೆಗಾಲಕ್ಕೆ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು. ಹಪ್ಪಳ ಆಗಿರ್ಬೋದು, ಸೆಂಡಗೆ ಆಗಿರ್ಬೋದು. ಮಳೆಗಾಲಕ್ಕೆಲ್ಲ ಈ ಥರ ರೆಸಿಪಿ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಟೊಮೆಟೊ ಸೆಂಡಿಗೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.